ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಸಂಪದ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಈ ಹೊಸ ವರ್ಷವನ್ನ ಜೋರಾಗಿ ಸೆಲೆಬ್ರೇಟ್ ಮಾಡೋಕೆ ಇವತ್ತು ನಮ್ಮ ಜೊತೆಯಲ್ಲಿ ಚಂದನವನದ ಒಬ್ರು ಚಂದದ ನಟಿ ಇದ್ದಾರೆ. ಈಗಾಗಲೇ ಕಿರುತೆರೆ ಬೆಳ್ಳಿತೆರೆ ಎರಡರಲ್ಲೂ ಕೂಡ ಹೆಸರು ಮಾಡಿರುವಂತಹ ನಟಿ ಸಂಪದ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಸಂಪದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ನಿಮ್ಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವು? ಆಕ್ಚುಲಿ ಇಡೀ ಡಿಸೆಂಬರ್ ಮಂತ್ ಎಲ್ಲ ಸೆಲೆಬ್ರೇಷನ್ ಆಗೋಗಿದೆ. ಈ ವರ್ಷ ಸ್ವಲ್ಪ ಎಲ್ಲ ಸ್ಲೋ ಎಲ್ಲ ಚಾಲೆಂಜಿಂಗ್ ಆಗಿತ್ತಲ್ವಾ, ಸೊ ಡಿಸೆಂಬರ್ ಕಂಪ್ಲೀಟ್ ಮಜಾ ಮಾಡ್ಬಿಟ್ಟಿದೀನಿ. ಇನ್ನು ಹೊಸ ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ನಂಗೆ ಸುಸ್ತಾಗಿ ಹೋಗಿರುತ್ತೆ. 2024 ಕಳೆದು ಹೋಯ್ತು. 2025 ನಾವೆಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದೀವಿ. 2024 ಸ್ವಲ್ಪ ನೆನಪು ಮಾಡ್ಕೊಳ್ಬಹುದಾ? ಹೆಂಗಿತ್ತು ಆ ವರ್ಷ? 2024 ಸ್ಟಾರ್ಟ್ ಆಗಿದ್ದು ಜಾನ್ವರಿನಲ್ಲಿ ನಾನು ಕುಂದಾಪುರಕ್ಕೆ ಹೋಗಿದ್ದೆ, ದೇವಸ್ಥಾನ ಟೆಂಪಲ್ ರನ್ಸಿಗೆ ಹೋಗಿದ್ದೆ. ಸೊ ಹಂಗ್ ಸ್ಟಾರ್ಟ್ ಆಯ್ತು. ಆಮೇಲೆ ಡಿಸೆಂಬರ್ ನಲ್ಲಿ ನಾನು ಕರಾವಳಿ ಶೂಟಿಗಿದ್ದೆ. ಅದು ಸಹ ಮರವಂತೆ ಬೀಚ್ ಕುಂದಾಪುರ. ಸೊ ಸ್ಟಾರ್ಟಿಂಗು ಕುಂದಾಪುರ, ಎಂಡಿಂಗು ಕುಂದಾಪುರ. ಅಂದ್ರೆ ದೇವರ ಅನುಗ್ರಹ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಹೌದು, ಆಗಿದೆ. ಎಸ್. ನೀವು ಹೆಂಗೆ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ, ಮುಂಚೆ ಆಗಿರ್ಬೋದು, ಈಗ ನೆಕ್ಸ್ಟ್ ಈ ವರ್ಷ ಹೆಂಗ್ ಸೆಲೆಬ್ರೇಟ್ ಮಾಡಿದ್ರೆ, ಇನ್ನು ಮುಂದೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಈ ವರ್ಷ ಹಿಂದೆ ನಾನು ಕಸಿನ್ಸ್ ಜೊತೆ ಎಲ್ಲ ಸೇರಿ ನಾವು ಮಜಾ ಮಾಡ್ತಿದ್ವಿ. ಮೋಸ್ಟ್ಲಿ ಎಲ್ಲರೂ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೋ ಹಂಗೇನೇನೆ ಈ ವರ್ಷನೂ ಅದೇ ತರಾನೇನೆ, ವಿತ್ ಕಸಿನ್ಸ್, ಫ್ಯಾಮಿಲಿ, ಫ್ರೆಂಡ್ಸ್. ಹೊರಗಡೆ ಹೋಗಲ್ಲ? ಇಲ್ಲ, ಹೊರಗಡೆ ಹೋಗಲ್ಲ. ಹೊರಗಡೆ ಹೋಗಿಲ್ಲ ಹೋಗಿಲ್ಲ. ತುಂಬಾ ಕ್ರೌಡೆಡ್ ಇರುತ್ತಲ್ವಾ ಹೊರಗಡೆ ನ್ಯೂ ಇಯರ್ಸ್ ಟೈಮ್ ನಲ್ಲಿ. ಸೊ ಎಲ್ರು ಮಜಾ ಮಾಡ್ಲಿ, ನಾವೆಲ್ಲ ಮನೇಲೇ ಇರೋಣ ಆದಷ್ಟು ಅಂತ. ಎಸ್. ತುಂಬಾ ಜನ ಹೇಳ್ತಾರೆ ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತೆ, ನಮಗೆ ಹೊಸ ವರ್ಷ ಇರೋದು ಯುಗಾದಿಗೆ ಅಂತ ಹೇಳಿ. ನೀವು ಯಾವಾಗ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತೀರಾ? 2 ಟೈಮ್ಸ್ ಮಾಡ್ತೀರಾ ಹೆಂಗೆ? ನಂಗೆ ಹೊಸ ವರ್ಷ ಅನ್ನೋದು ಇನ್ನೊಂದು ದಿವಸ ಆ ತರಾನೇ ನಾನು ಯಾವಾಗ್ಲೂ ಟ್ರೀಟ್ ಮಾಡಿದೀನಿ. ಸೊ ನಮ್ಗೆ ಉಗಾದಿ ಹಬ್ಬ ಆಬ್ವಿಯಸ್ಲಿ ತುಂಬಾ ಗ್ರ್ಯಾಂಡ್. ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ವರ್ಷಕ್ಕಿಂತ ಅದೇ ಇಂಪಾರ್ಟೆಂಟ್ ಅನ್ಸುತ್ತೆ. ವೆಲ್ ವೆಲ್ ಸಂಪದ ಅವರ ಹೊಸ ವರ್ಷ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿದ್ರು. ಅವರು ಈಗ ಕನ್ನಡದ ನಟಿ, ಅದ್ಭುತ ನಟನೆ ಮೂಲಕ ಸೈ ಎನಿಸ್ಕೊಂಡಿದ್ದಾರೆ. ಕರಾವಳಿ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈಗಾಗಲೇ ಅವರನ್ನು ನೀವೆಲ್ಲರೂ ಕೂಡ ಧಾರಾವಾಹಿಯಲ್ಲಿ ನೋಡಿರ್ತೀರಾ. ತುಂಬಾ ಕುತೂಹಲ ಇರಬಹುದು, ಸಂಪದ ಎಲ್ಲಿಯವರು, ಏನು ಓದಿದ್ದಾರೆ, ಹೆಂಗೆ ಈ ಚಿತ್ರರಂಗಕ್ಕೆ ಬಂದ್ರು, ಎಲ್ಲವನ್ನ ಅವ್ರ ಹತ್ರ ಕೇಳ್ತಾ ಹೋಗೋಣ. ಸಂಪದ ಅವರೇ, ನಾನು ಕೂಡ ಹೇಳ್ತಾ ಇದ್ದೆ, ಚಿತ್ರರಂಗ ಹೇಗೆ ನಿಮ್ಮನ್ನ ಆಕರ್ಷಿಸ್ತು ಅಂತ ಹೇಳಿ, ಯಾಕೆ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರಿ, ಏನ್ ಅನ್ಕೊಂಡು ಬಂದ್ರಿ, ಹೇಳ್ತಾ ಹೋಗೋದಾದ್ರೆ. ನಂಗೆ ಸಿನಿಮಾ ನೋಡಕ್ಕೇನೆ ತುಂಬಾ ಇಷ್ಟ. ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ನಾವ್ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಮಾತಾಡ್ತಿದ್ದೆ ಸಿನಿಮಾ ಬಗ್ಗೆ, ಫಿಲ್ಮ್ಸ್ ಬಗ್ಗೆ, ಆಕ್ಟರ್ಸ್ ಬಗ್ಗೆ. ಸೊ ಆ ತರ ಒಂದು ಇಂಟ್ರೆಸ್ಟ್ ಯಾವಾಗ್ಲೂ ಇತ್ತು. ಸೊ ಕಾಲೇಜ್ ಹೋದಾಗ ಆ ಟೈಮ್ ನಲ್ಲಿ ಆಡಿಷನ್ಸ್ ಅದು ಇದು ಅಂತ ಬಂದಾಗ ನಾನು ಹೋಗಿ ಅಟೆಂಡ್ ಮಾಡಿ, ಓಕೆ ಮೇ ಬಿ ನಾನು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಆಕ್ಟಿಂಗ್ ಸ್ಕೂಲಿಗೆ ಹೋದೆ ಅದಾದ್ಮೇಲೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಎಸ್, ಆಕ್ಟಿಂಗ್ ಸ್ಕೂಲ್ಗೆ ಹೋಗಿ ಆಕ್ಟಿಂಗ್ ಅನ್ನ ಕಲ್ತು ಚಿತ್ರರಂಗಕ್ಕೆ ಬಂದ್ರಿ. ತುಂಬಾ ಖುಷಿ ವಿಚಾರ. ಹಾಗೇನೆ ತುಂಬಾ ಜನ ವೀಕ್ಷಕರಿಗೆ ಕುತೂಹಲ ಇರ್ಬೋದು, ಸಂಪದ ಅವರು ಊರು ಯಾವ್ದು, ಸಂಪದ ಅವರು ಎಲ್ಲಿಯವರು ಅಂತ ಹೇಳಿ. ನಿಮ್ ಬಾಯಿಂದಲೇ ಕೇಳ್ತಾ ಹೋಗೋಣ. ಸೊ ಒಂದು 2-3 ಜನರೇಷನ್ ನಾ ಬೆಂಗಳೂರಿನವ್ರೇನೆ. ಬಟ್ ಮುಂಚೆ ಇದ್ದಿದ್ದೆಲ್ಲ ಹುಲಿವಾನ ಅಂತ ಊರು ಬರುತ್ತೆ. ನಮ್ ತಂದೆ ಅವ್ರದ್ದು. ಅಮ್ಮಂದು ದೊಡ್ಡಬಳ್ಳಾಪುರ ಸೈಡ್ ಬರುತ್ತೆ. ಈಗ ಇರೋದೆಲ್ಲ ಬೆಂಗಳೂರಲ್ಲ? ಇವಾಗ ಎಲ್ರು ಬೆಂಗಳೂರಲ್ಲಿ. ಎಸ್. ಹೋಗಲ್ವಾ ಊರ್ ಕಡೆ ಎಲ್ಲ ನೀವು? ಊರ್ ಕಡೆ ಅಮ್ಮನ್ ಊರಿಗೆ ಹೋಗ್ತಾ ಇರ್ತೀವಿ. ಬಟ್ ಅಪ್ಪನ್ ಊರು ಅವ್ರು 3 ಜನರೇಷನ್ಸ್ ಇಂದ ಬೆಂಗಳೂರೇನೆ. ಸೊ ಅಮ್ಮಂದು ಊರು ಮಧುರೆ, ಚಿಕ್ಕ ಮಧುರೆ ಅಂತ. ಸೊ ಅಲ್ಲಿಗೆ ಯಾವಾಗ್ಲೂ ಹೋಗ್ತಿರ್ತೀವಿ. ಎಜುಕೇಶನ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ. ಸಂಪದ ಅವರು ಏನು ಓದಿದ್ದಾರೆ ಅಂತ ಹೇಳಿ. ನಾನು ಇಂಟೀರಿಯರ್ ಡಿಸೈನಿಂಗ್ ಓದಿದ್ದೀನಿ. ಅದು ಕಂಪ್ಲೀಟ್ ಆಯ್ತು 2 years ago. ಸೊ ಅದಾದ್ಮೇಲೆ ಕಂಪ್ಲೀಟ್ಲಿ ನಾನು ಸಿನಿಮಾ ಕಡೆ ಇಂಟ್ರೆಸ್ಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ದೆ. ಹೌದು, ಅದಕ್ಕಿಂತ ಮುಂಚೆ ನಾನು ಸೀರಿಯಲ್ ಮಾಡಿದ್ದೆ. 5 years ಬ್ಯಾಕ್ ಸೀರಿಯಲ್ ಮಾಡಿದ್ದೆ. ಇದೆಲ್ಲ ಮುಗಿಸ್ಕೊಂಡು ಸ್ಲೋ ಆಗಿ ಕೋವಿಡ್ ಎಲ್ಲ ಆಯ್ತಲ್ಲ ಹಂಗೆ. ಸೊ ಆ ಟೈಮ್ ಎಲ್ಲ ಮುಗಿಸಿ ಇವಾಗ ಕಂಪ್ಲೀಟ್ಲಿ ಫೋಕಸ್ ಸಿನಿಮಾ ಕಡೆ ಮಾಡ್ತಾ ಇದ್ದೀನಿ. ಸೀರಿಯಲ್ ಮಿಥುನ ರಾಶಿ ಸೀರಿಯಲ್ ಮಾಡಿದಾಗ ಬೇರೆ ಸೀರಿಯಲ್ಸ್ ಗಳಿಗೆ ನಿಮ್ಗೆ ಆಫರ್ ಬಂದಿರಲಿಲ್ವಾ, ಅಥವಾ ಎಜುಕೇಶನ್ ಗೋಸ್ಕರ ಸೀರಿಯಲ್ ಗಳನ್ನ ಡ್ರಾಪ್ ಮಾಡಿದ್ರೆ ಹೇಗೆ? ಹೌದು, ಅದು ನನ್ಗೆ ಆಕ್ಚುಲಿ
ಮಿಥುನ ರಾಶಿ ಮಾಡ್ಬೇಕಾದ್ರೇನೆ ನಂಗೆ ತುಂಬಾ ಪ್ರೆಷರ್ ಆಗ್ತಿತ್ತು, ಓದೋದು ಅದು ಎಲ್ಲ ಸೇರಿಸಿ. ಸೆಕೆಂಡ್ PU ಓದ್ತಿದ್ದೆ ನಾನು ಅವಾಗಿನ್ನು. ಸೊ ಹಾ ಹೌದು. ಸೊ ಅದಕ್ಕೆ ಅದನ್ನ ಬಿಟ್ಟು ಅದಾದ್ಮೇಲೆ ಒಂದಷ್ಟು ಆಫರ್ಸ್ ಬಂತು, ಬಟ್ ವೇಟ್ ಮಾಡೋಣ, ಇದನ್ನ ಮುಗಿಸಿ ಆಮೇಲೆ ಸ್ಟಾರ್ಟ್ ಮಾಡ್ಕೋಣ ಅಂತ ಹೇಳಿ ಒಂದಾದ್ಮೇಲೆ ಒಂದು ಮಾಡೋ ತರ ಪ್ಲಾನ್ ಮಾಡ್ಕೊಂಡೆ. ಎರಡೆರಡು ದೋಣಿ ಮೇಲೆ ಕಾಲಿಡೋ ಬೇಡ 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 ಅಂತೇಳಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಈ ಸೀರಿಯಲ್ ಇಂಡಸ್ಟ್ರಿ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರೆ. ಸೀರಿಯಲ್ ಮುಗಿತಾ ಇದ್ದಂಗೆ ಸಂಪದ ಅವರಿಗೆ ಒಂದು ಅದ್ಭುತವಾದಂತಹ ಆಪರ್ಚುನಿಟಿ ಸಿಗುತ್ತೆ ರೈಡರ್ ಸಿನಿಮಾದಲ್ಲಿ. ಎಸ್, ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಸೊ ಅದು ಇಟ್ ವಾಸ್ ಅ ಕೀ ಪಾರ್ಟ್ ಅಂತ ಹೇಳಿ, ಅವರು ಒಂದು ಲವ್ ಟ್ರ್ಯಾಕ್, ಒಂದು ಚಿಕ್ಕ ಲವ್ ಟ್ರ್ಯಾಕ್ ಬರುತ್ತೆ ಅಂತ ಹೇಳಿ. ಸೊ ಐ ವಾಸ್ ವೆರಿ ಹ್ಯಾಪಿ. ಟೀಮ್ ತುಂಬಾ ಚೆನ್ನಾಗಿತ್ತು. ಅವಾಗ ತಾನೇ ಸೀರಿಯಲ್ ಬಿಟ್ಟಿದ್ದೆ, ಅದು ನನಗೆ ದೊಡ್ಡ ಕಮಿಟ್ಮೆಂಟ್ ಅಂತಾನು ಅನ್ಸ್ಲಿಲ್ಲ. ಸೊ ಐ ಡಿಡ್ ದಟ್. ಈಗ ಕರಾವಳಿ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಬಹು ನಿರೀಕ್ಷೆ ಮೂಡಿಸಿದ ಎಲ್ಲರಲ್ಲೂ ಕೂಡ ಈಗ ಪೋಸ್ಟರ್ ಅನ್ನ ನೋಡಿದೀವಿ ನಾವು, ನೀವು ಕೂಡ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕರಾವಳಿ ಸಿನಿಮಾದ ಬಗ್ಗೆ ಎಲ್ಲರಲ್ಲೂ ಕೂಡ ಇದೆ. ಪ್ರಜ್ವಲ್ ದೇವರಾಜ್ ಅವರ ಜೊತೆಯಲ್ಲಿ ತೆರೆ ಹಂಚ್ಕೊಳ್ಳೋಕೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಹಿ ಇಸ್ ಅ ವೆರಿ ನೈಸ್ ಪರ್ಸನ್. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಇದೆ. ಆಲ್ಮೋಸ್ಟ್ ನಾವು ಶೂಟ್ ನ ಕಂಪ್ಲೀಟ್ ಮಾಡಿದೀವಿ. ಸೊ ಒಂದು ಟೀಸರ್ ರಿಲೀಸ್ ಕೂಡ ಆಗಿದೆ ಇವಾಗ. ಸೊ ನೀವೆಲ್ಲರೂ ಅದನ್ನ ನೋಡ್ಬೇಕು. ಕರಾವಳಿ ಟೀಸರ್ ಅಂತ ನೀವು ಯೂಟ್ಯೂಬ್ ನಲ್ಲಿ ಹಾಕಿದ್ರೆ ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ಕರಾವಳಿ ಅಪ್ಡೇಟ್. ಕರಾವಳಿ ಬಗ್ಗೆ ನನಗೂ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಯಾಕಂತ ಹೇಳಿದ್ರೆ ನಾನು ಕೂಡ ಅದೇ ಭಾಗದವನು. ಕರಾವಳಿ ಪೋಸ್ಟ್ ರಿಲೀಸ್ ಆದಾಗ ಕಂಬಳವನ್ನ ನಾವು ನೋಡಿದ್ವಿ. ಈ ಸಿನಿಮಾದಲ್ಲಿ ಕಂಬಳದ ಬಗ್ಗೆನೇ ತುಂಬಾ ಇದೆಯಾ ಹೇಗೆ? ಕಂಬಳದ ಬಗ್ಗೆ ತುಂಬಾ ಇದೆ. ನಿಮಗ್ ಗೊತ್ತಿರ್ಬೋದು, ನೀವು ಆ ಕಡೆಯವರೇ ಆಗಿರೋದ್ರಿಂದ ಆ ಕ್ರೇಜ್ ಹೆಂಗಿರುತ್ತೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಅಪ್ಪ ಸೋತಿದ್ರೆ ಒಂದ್ 20 ವರ್ಷ ಆದ್ಮೇಲೆ ಮಗ ಬಂದು ಅವ್ರನ್ನ ಸೋಲ್ಸೋ ತರ ಗ್ರಡ್ಜ್ ಇಟ್ಕೊಂಡು ಆ ತರದೊಂದು ಕತೆ ಕರಾವಳಿ. ನಿಮ್ಗೆ ಇಂಟ್ರೊಡಕ್ಷನ್ ಬೇಡ, ಬಟ್ ತುಂಬಾ ಜನಕ್ಕೆ ಅಲ್ಲಿ ಹೆಂಗಿರುತ್ತೆ, ಆ ಪೊಲಿಟಿಕ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಅದನ್ನ ತೋರ್ಸೋ ಪ್ರಯತ್ನನೇ ಕರಾವಳಿ. ಎಸ್, ಕರಾವಳಿ ಹೆಂಗಿತ್ತು? ಎಷ್ಟು ದಿವಸ ಇದ್ರಿ ಕರಾವಳಿಯಲ್ಲಿ? ತುಂಬಾ ದಿವಸ ಇದ್ದೆ. ಮೋಸ್ಟ್ಲಿ ಒಂದು 40 days, ಒಂದೂವರೆ ತಿಂಗಳು 2 ತಿಂಗಳು ನಾನು ಸ್ಪೆಂಡ್ ಮಾಡಿದೀನಿ ಮಂಗ್ಳೂರ್ ಸೈಡು. ಅದಕ್ಕಿಂತ ಮುಂಚೆ ಯಾವಾಗ್ಲೂ ಟ್ರಿಪ್ಪಿಗೆ ಹೋಗಿರೋದು, ಉಡುಪಿ ಸೈಡ್ ಎಲ್ಲ ಒಂದೊಂದ್ ದಿವಸ ಹೋಗಿ ಬಂದಿರೋದಷ್ಟೇ. ಸೊ ಈ ಸರಿ ನಾನು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿ ಅನ್ನಿಸ್ತು. ನಂಗೆ ಜನಾನು ತುಂಬಾ ಇಷ್ಟ ಆಗಿದ್ರು, ಫುಡ್ ತುಂಬಾ ಇಷ್ಟ ಆಯ್ತು. ಸೊ ನನ್ಗೆ ಒಂದು ಕಲ್ಚರಲ್ ಡಿಫ್ರೆನ್ಸ್ ಇತ್ತು ಕರಾವಳಿ ಜೊತೆ. ನಾವೆಲ್ಲರೂ ಆಬ್ವಿಯಸ್ಲಿ ಕರ್ನಾಟಕದವ್ರೆ, ಬಟ್ ಏನೋ ಒಂದು ಚಿಕ್ಕ ಚಿಕ್ಕ ಡಿಫ್ರೆನ್ಸ್ ಇರುತ್ತಲ್ಲ ಪ್ರತಿಯೊಂದು ಭಾಗದಲ್ಲೂ. ಹಂಗೆ ನಾನು ಕರಾವಳಿ ಬಗ್ಗೆ ತುಂಬಾ ತಿಳ್ಕೊಂಡೆ. ಬೆಂಗಳೂರು ಹುಡುಗಿ ಕರಾವಳಿ ಹೋದಾಗ ನಿಮ್ಗೆ ಏನ್ ಅನಿಸ್ತು? ಫಸ್ಟ್ ಆಫ್ ಆಲ್ ಫಸ್ಟ್ ಹೋದಾಗ ಏನ್ ಅನಿಸ್ತು ಕರಾವಳಿನ ನೋಡಿದಾಗ? ಉಡುಪಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಈ ಊರುಗಳನ್ನ ನೋಡ್ತಾ ಇದ್ದಾಗ ನಿಮ್ಗೆ ಹೆಂಗ ಅನಿಸ್ತು? ಫಸ್ಟ್ ಆಫ್ ಆಲ್ ಬ್ಯೂಟಿಫುಲ್ ಪ್ಲೇಸ್. ಎಲ್ರು ಒಂದ್ಸರಿ ಯಾವಾಗ್ಲಾದ್ರೂ ಹೋಗಿ ವಿಸಿಟ್ ಮಾಡಿ ಒಂದ್ 5 ದಿವಸ ಇದ್ದು ಎಲ್ಲ ಬೀಚ್ ಎಲ್ಲ ನೋಡಿ, ಟೆಂಪಲ್ಸ್, ಬ್ಯೂಟಿಫುಲ್ ಟೆಂಪಲ್ಸ್. ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಆ ತರ ಟೆಂಪಲ್ಸ್. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಟೆಂಪಲ್ಸ್. ಮತ್ತೆ ಇದ್ರ ಬಗ್ಗೆ, ಕಂಬಳದ ಬಗ್ಗೆ ನಾನು ತಿಳ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಅದು ತುಂಬಾ ದೊಡ್ಡ ಒಂದು ಕಂಪ್ಲೀಟ್ ಡಿಫ್ರೆಂಟ್ ವರ್ಲ್ಡ್ ಅಂತಾರಲ್ಲ ಕಂಬಳ ಅನ್ನೋದು, ಆ ತರ ಒಂದು ಸ್ಪೇಸ್ ಅದು. ಸೊ ಅದ್ರ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ ಡೈರೆಕ್ಟರ್ ಗುರುದತ್ ಗಾಣಿಗ ಅವ್ರ ಆ ಸೈಡ್ ಅವರೇ. ಸೊ ಅವ್ರು ನಮಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ ಅಲ್ಲಿ ಹೆಂಗ್ ನಡೆಯುತ್ತೆ ಏನು ಅಂತ ಎಲ್ಲ. ಈಗ ಒಂದು ವಿಚಾರ ಅಂತ ಹೇಳಿದ್ರೆ, ಅಲ್ಲಿನ ಸಿನಿಮಾದಲ್ಲಿ ಆ ಭಾಗದ ಸಿನಿಮಾ ಆಗಿರೋದ್ರಿಂದ ನಿಮ್ ಕ್ಯಾರೆಕ್ಟರ್ ಕೂಡ ಅದೇ ರೀತಿಯಾಗಿರುತ್ತಾ? ಕರಾವಳಿ ಹುಡುಗಿ ಆಗಿರುತ್ತಾ ಹೇಗೆ? ಸೊ ಈ ಹುಡುಗಿ ಬಂದು ದಕ್ಷಿಣ ಅಂತ ಹೆಸರು. ಶೀಸ್ ಫ್ರಮ್ ಉಡುಪಿ. ಶೀಸ್ ಫ್ರಮ್ ಉಡುಪಿ. ಅಂಡ್ ದೆನ್ ಶಿ ವಿಲ್ ಇದ್ರ ಸುತ್ತೋದ್ರಿಂದ ಉಡುಪಿ ಸ್ಲ್ಯಾಂಗ್ ಇರುತ್ತೆ ನಂದೊಂಚೂರು. ಸೊ ನಾನು ವೆಟನರಿ ಡಾಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಹೀರೋ ಜೊತೆ ಪರಿಚಯ ಆಗಿ ಆ ತರ ಒಂದು ಲವ್ ಟ್ರ್ಯಾಕ್ ಬರುತ್ತೆ. ಓಕೆ, ಉಡುಪಿ ಅಥವಾ ಆ ಭಾಗದ ಭಾಷೆಯನ್ನ ಕಲಿಯೋಕೆ ನಿಮ್ಗೇನು ಕಷ್ಟ ಆಯ್ತಾ? ಅಥವಾ ಕನ್ನಡನೇ ಮಾತಾಡ್ತಾರೆ, ಅಲ್ಲ ಒಂದ್ ಸ್ವಲ್ಪ ಕನ್ನಡ ಪುಸ್ತಕದಲ್ಲಿ ಬರ್ದಾಗ ಮಾತಾಡ್ತಾರೆ, ಆ ರೀತಿಯಾದಂತ ಕನ್ನಡ ಮಾತಾಡೋಕೆ ನಿಮ್ಗೆ ಎಷ್ಟು ದಿವಸ ತಗೊಂಡ್ರಿ ಆ ಕನ್ನಡ ಕಲಿಯೋಕೆ ಅಂತ ಹೇಳಿ? ಆಕ್ಚುಲಿ ನಾನು ಮುಂಚೆ ಸ್ಟಾರ್ಟಿಂಗ್ ಹೋದಾಗ ಬಟ್ಟಿಫೈ ಮಾಡ್ತಿದ್ದೆ ಒಂದ್ ಸ್ವಲ್ಪ ಡೈಲಾಗ್ಸ್ನೆಲ್ಲ. ಬಟ್ ಆದ್ಮೇಲೆ ಒಂದಷ್ಟು ದಿವಸ ಆದ್ಮೇಲೆ ಅಲ್ಲಿರೋರ್ ಜೊತೆ ಎಲ್ಲ ಮಾತಾಡಿದಾಗ ನಮಗ್ ಗೊತ್ತಿಲ್ದಂಗೆನೆ ಆ ಸ್ಲ್ಯಾಂಗ್ ಬರ್ತಿತ್ತು. ಸೊ ಹೋಗ್ತಾ ಹೋಗ್ತಾ ಈಸಿ ಆಯ್ತು. ಸ್ಟಾರ್ಟಿಂಗ್ ನಲ್ಲಿ ಬಟ್ಟಿಫೈ ಮಾಡ್ತಿದ್ದೆ. ಆದ್ರೂ ಕಲ್ತೆ. ಉಡುಪಿ ಕನ್ನಡ, ಕುಂದಾಪುರ ಕನ್ನಡ ಎರಡು ಕಲ್ತೆ. ಸೊ ಕಂಪ್ಲೀಟ್ಲಿ ಅಲ್ಲಿ ಕುಂದಾಪುರ ಅಷ್ಟೇ ಅಲ್ಲ, ಮೂಡುಬಿದ್ರೆ ಎಲ್ಲಾ ಸರೌಂಡಿಂಗ್ ಇರೋದ್ರಿಂದ ನಂದು ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಉಡುಪಿ ಸ್ಲ್ಯಾಂಗ್ ಇರ್ತಿತ್ತು. ಸೊ ಅದನ್ನ ಕರೆಕ್ಟ್ ಆಗಿ
ಮಾಡೋಣ, ಕಲ್ತು ಮಾಡೋಣ ಅಂತ ಹೇಳಿ ನಾನು ಕಲ್ತು ಮಾಡಿದೆ. ಬೆಂಗಳೂರು ಹುಡುಗಿ ಒಬ್ರು ಉಡುಪಿ ಹುಡುಗಿಯಾಗಿ ಕರಾವಳಿ ಸಿನಿಮಾದಲ್ಲಿ ಸಂಪದ ಅವರನ್ನ ನೀವು ನೋಡಬಹುದು. ಅವರ ನಟನೆಗೆ ಅಥವಾ ಅವರ ಚಿತ್ರಕ್ಕಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದೀವಿ. ಸಂಪದ ಅವರ ಚಿತ್ರತಂಡ ಹೇಗಿತ್ತು ಅಂತ ಹೇಳಿದ್ರೆ, ಕರಾವಳಿ ಚಿತ್ರದಲ್ಲಿ ಫುಲ್ ಕಂಬಳ ಬಗ್ಗೆನೇ ತೋರಿಸಿದಿರಾ ಹೇಗೆ? ಫುಲ್ ಕಂಬಳ ಬಗ್ಗೆ ಅಂತೂ ಇರೋದಿಲ್ಲ. ಕರಾವಳಿ ಟ್ರೆಡಿಷನಲ್ ಇದೆಯಾ, ಕರಾವಳಿ ಸಂಸ್ಕೃತಿನೆಲ್ಲ ತೋರಿಸಿದ್ರೆ? ಹೌದು, ಖಂಡಿತವಾಗ್ಲು. ನಾನು ಹೇಳ್ದಾಗೆ ಗುರುದತ್ ಕಾಣಿಗ ಅವ್ರ ಆ ಪಾರ್ಟ್ ಅವರೇ ಆಗಿರೋದ್ರಿಂದ ಅವರಿಗೆ ಪ್ರತಿಯೊಂದು ಗೊತ್ತು. ಅವ್ರ ಆನ್ಸಿಸ್ಟರ್ಸ್ ಎಲ್ಲ ಅಲ್ಲೇ ಇದ್ದಿದ್ರಿಂದ ಅವರು ಕಂಪ್ಲೀಟ್ಲಿ ಒಂದು ಹೋಮ್ ವರ್ಕ್ ಮಾಡ್ಕೊಂಡೇನೆ ಮಾಡ್ತಿರೋದು. ಸೊ ಎಲ್ಲಾ ಕವರ್ ಆಗುತ್ತೆ. ಕರಾವಳಿ ಬಗ್ಗೆ ಪ್ರತಿಯೊಂದು ಕವರ್ ಮಾಡೋ ಪ್ರಯತ್ನನ ಮಾಡಿದೀವಿ ನಾವು ಈ ಸಿನಿಮಾನಲ್ಲಿ. ಸಿನಿಮಾ ಟೀಮ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಶೂಟಿಂಗ್ ಟೈಮ್ ಅಲ್ಲಿ? ನಂಗೆ ಸಿನಿಮಾ ಟೀಮ್ ಎಲ್ಲ ಅಂದ್ರೆ ಇವಾಗ ಔಟ್ಡೋರ್ ಹೋಗಿದ ತಕ್ಷಣ ನಾವು ಅಲ್ಲೇ ಇರ್ಬೇಕಾಗತ್ತೆ. ಪ್ರತಿಯೊಬ್ರು ಡೈಲಿ ನಮ್ಮ ಮುಖನೇ ನೋಡ್ಕೋಬೇಕು. ಸೊ ಬೆಸ್ಟ್ ಫ್ರೆಂಡ್, ಒಂದು ಫ್ಯಾಮಿಲಿ ತರ ಆಗೋಗಿದ್ವಿ ಬೈ ದ ಎಂಡ್ ಆಫ್ ದ ಶೂಟ್. ಬೆಂಗಳೂರಿನಲ್ಲಿ ಶೂಟಿಂಗ್ ನಡೀತಿದ್ರೆ ನಾವು ಶೂಟಿಂಗ್ ಹೋಗ್ತೀವಿ, ಆಮೇಲೆ ಮನೆಗೆ ವಾಪಸ್ ಬರ್ತೀವಿ. ಸೊ ನಮ್ ನಾರ್ಮಲ್ ಜೀವನನೇ ಇರುತ್ತೆ. ಬಟ್ ಆ ತರ ಔಟ್ಡೋರ್ ಕಂಪ್ಲೀಟ್ಲಿ ಮಂಗಳೂರಿನ ಸೈಡ್ ಶೂಟ್ ಮಾಡಿದಾಗ ಪ್ರತಿಯೊಬ್ರು ಒಂದು ಕಂಪ್ಲೀಟ್ ಫ್ಯಾಮಿಲಿ ತರ ಆಗೋಗಿದ್ವಿ. ಸೊ ಆ ತರ ದೇ ವರ್ ಆಲ್ ವೆರಿ ಸಪೋರ್ಟಿವ್. ಪ್ರಜ್ವಲ್ ಇಸ್ ಒನ್ ಆಫ್ ದ ಬೆಸ್ಟ್ ಎಫರ್ಟ್ಲೆಸ್ ಆಗಿ ಆಕ್ಟ್ ಮಾಡುವಂತ ಆಕ್ಟರು. ಸೊ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಈಗ ಹೊಸ ವರ್ಷದ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಕರಾವಳಿ ಸಿನಿಮಾ ಹಾಗೇನೆ ಹೊಸ ವರ್ಷದ ವಿಚಾರವಾಗಿ ಮಾತಾಡ್ತಾ ಇದ್ವಿ. 2024 ನಿಮ್ಗೆ ಬದುಕಿನಲ್ಲಿ ಏನೆಲ್ಲ ಕಲಿಸ್ತು? ಒಂದು ಡೀಪ್ ಕ್ವೆಶ್ಚನ್ ಇದು. 2024 ಒಂದು ರೋಲರ್ ಕೋಸ್ಟರ್ ತರ ಇತ್ತು. ಎಲ್ಲ ಇತ್ತು, ಖುಷಿ ಇತ್ತು, ಪ್ರತಿಯೊಂದು ಇಮೋಷನ್ಸು ಇತ್ತು. ಐ ಥಿಂಕ್ ನನ್ನ ಪ್ರಕಾರ ಎಲ್ರಿಗೂ ಹಂಗೆ ಇತ್ತು ಅಂತ ನನ್ಗೆ ಅನ್ಸೋ ಪ್ರಕಾರ. ಯಾಕಂದ್ರೆ ನಾನು ಸುತ್ತ ಇರೋರ್ದು ಒಂದು ರೋಲರ್ ಕೋಸ್ಟರ್ ತರಾನೇ ಇತ್ತು 2024. ತುಂಬಾ ಕಲ್ತಿದ್ದೀನಿ, ತುಂಬಾ ಆಪರ್ಚುನಿಟೀಸ್ ಬಂದಿದೆ, ತುಂಬಾ ಸಿನಿಮಾಗಳು ಸ್ಟಾರ್ಟ್ ಆದ್ವು. ಸೊ ನನ್ಗೆ 2024 ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು. ಒಂದು ತಪ್ಪು 2025 ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾವ್ದದು? 2025 ಒಂದು ತಪ್ಪು ಮಾಡಲ್ಲ ಅಂದ್ರ ಅಂದ್ರೆ ಒಂದು ರಿಗ್ರೆಟ್ ಆಗಿರೋ ಥಿಂಕ್ ಇದನ್ನ ಮಾಡಬಾರ್ದಿತ್ತು ಅಂತ ಹೇಳಿ. ರಿಗ್ರೆಟ್ಸ್ ಏನು ಇಲ್ಲ ಆಕ್ಚುಲಿ. ಇನ್ನು 2023 ಕೇಳಿದಿದ್ರೆ ರಿಗ್ರೆಟ್ಸ್ ಇರ್ತಿತ್ತೇನೋ. ಬಟ್ ಹೇಳ್ಬೋದು ಒಂದು ತಪ್ಪು ಮಾಡಲ್ಲ ಅಂದ್ರೆ ಅದು ತುಂಬಾ ನನ್ ಮೇಲೆ ನಾನು ಪ್ರೆಷರ್ ಹಾಕೊಳ್ಳಲ್ಲ. ಸ್ವಲ್ಪ ರೆಸ್ಟ್ಲೆಸ್ ಆಗೋಗಿದ್ದೆ ನಾನು ಈ ವರ್ಷ. ಎಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋದು ಜಾಸ್ತಿ ಆಗಿತ್ತು 2024. ಸೊ 2025 ಇನ್ನೊಂಚೂರು ಸ್ಮೂತ್ ಆಗಿರ್ತೀನಿ, ಇನ್ನೊಂಚೂರು ನನ್ ಮೇಲೆ ನನ್ನ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ತೀನಿ. ಐ ಥಿಂಕ್ ಎವ್ರಿಬಡಿ ಶುಡ್ ಡೂ ದಟ್. ತುಂಬಾ ನಟಿಯರು ಈಗ ಹೆಣ್ಮಕ್ಳು ಅಂತ ಹೇಳಿದ್ರೆ ಚಿತ್ರರಂಗಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಮನೆಯವ್ರ ಸಪೋರ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಯಾವ್ದಾದ್ರು ಒಂದು ಹುಡುಗಿ ನಾನೀಗ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆಕೆ ಮನೆಯಲ್ಲಿ ಸಪೋರ್ಟ್ ಸಿಗೋದು ತೀರಾ ಕಡಿಮೆ ಅಂತ ಹೇಳ್ತಾರೆ. ನಿಮ್ ಮನೇಲಿ ಯಾವ ರೀತಿಯಾದಂತ ಸಪೋರ್ಟ್ ನಿಮ್ಗೆ ಸಿಗ್ತಾ ಇದೆ? ಈಗ ಅಮ್ಮ ಇಲ್ಲೇ ಇದಾರೆ, ಅದೇ ನನ್ ಸಪೋರ್ಟ್. ಸೊ ಅವ್ರು ಯಾವಾಗ್ಲೂ ಇರ್ತಾರೆ. ಅಂಡ್ ಚಿಕ್ಕ ವಯಸ್ಸು ನಾನು ಏನೇ ಮಾಡಿದ್ರು ಸಪೋರ್ಟಿವ್ ಆಗಿದ್ರು. ಸೊ ಓದೋದು ಸಹ ನನ್ನ ಓನ್ ಚಾಯ್ಸ್. ಅವರೇನು ನೀನ್ ಇದೇ ಮಾಡ್ಬೇಕಂತ ಯಾವತ್ತೂ ಹೇಳಿಲ್ಲ. ಸೊ ನಾನು ಆ ಏರಿಯಾನಲ್ಲಿ ನಾನು ತುಂಬಾ ಲಕ್ಕಿ ಅನ್ಸುತ್ತೆ. ಸೊ ಪೇರೆಂಟ್ಸ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಯಾವಾಗ್ಲೂ ಇದ್ದೆ. ನೀವು ಆಕ್ಟಿಂಗ್ ಮಾಡ್ತೀನಿ ಅಥವಾ ಆಕ್ಟಿಂಗ್ ಕಲಿತೀನಿ ಅಂದಾಗ ಮನೇಲಿ ಸಪೋರ್ಟ್ ಮಾಡಿದ್ರು ನಿಮ್ಗೆ? ಮಾಡಿದ್ರು. ಸೊ ನಾನು ಓದಿದ್ದು ಮೌಂಟ್ ಕಾರ್ಮಲ್ ಕಾಲೇಜ್ ನಲ್ಲಿ. ಸೊ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ತುಂಬಾ ಪ್ರಿಫರೆನ್ಸಸ್ ಇರ್ತಿತ್ತು. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಆ ತರ, ಆ ಸೈಡ್ ಇಂಟ್ರೆಸ್ಟ್ ತಗೊಂಡು ಅದಾದ್ಮೇಲೆ ಇವಾಗ ಅದನ್ನೇ ಕರಿಯರ್ ಮಾಡ್ಕೊಳಕ್ಕೆ ಹೊರಟಿದ್ದೀನಿ. ನೀವು ಎಲ್ಲಿಗೆ ಆಡಿಷನ್ ಹೋದ್ರು ಕೂಡ ನಿಮ್ ಜೊತೆಲಿ ನಿಮ್ ತಾಯಿ ಬರ್ತಿದ್ರ ಹೇಗೆ? ಬರ್ತಾರೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಇರ್ತಾರೆ. ಇಲ್ಲ ಅಂತಂದ್ರೆ ನನ್ ಜೊತೆ ಯಾರನ್ನಾದ್ರೂ ಕಳಿಸ್ತಾರೆ. ಸೊ ಅವ್ರು ಯಾವಾಗ್ಲೂ ಇದ್ದಾರೆ. ಅಂಡ್ ಫ್ಯಾಮಿಲಿನೂ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಸಿನಿ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಬಟ್ ನಿಮ್ಗೆ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಹೋಪ್ಫುಲಿ. ಪ್ರತಿಯೊಬ್ಬ ನಟಿಯೂ ಕೂಡ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ತರ ಸಿಗ್ಬೇಕು. ಯಾಕಂತ ಹೇಳಿದ್ರೆ ತುಂಬಾ ಜನ ಈಗ ಒಂದು ಹುಡುಗಿ ನಾನು ಆಕ್ಟಿಂಗ್ ಹೋಗ್ತೀನಿ ಅಂತ ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಅವರಿಗೆ ಹಿಂದೆ ಟಾಕೋರೇ ಜಾಸ್ತಿ ಮನೆಯಲ್ಲಿ. ಬೇಡ, ಏನಕ್ಕೆ ಹೋಗ್ತೀಯಾ ಅಂತ ಈ ರೀತಿ ಎಲ್ಲ ಹೇಳೋರೇ ಜಾಸ್ತಿ. ಬಟ್ ನಿಮ್ ಮನೇಲಿ ನಿಮ್ಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ.
ಎಸ್, ತುಂಬಾ ಉತ್ತಮ. ಸಾಕಷ್ಟು ಚಿತ್ರಗಳು ಕೂಡ ಮುಂದಿನ ಹಂತದಲ್ಲಿ ಸಾಕಷ್ಟು ಚಿತ್ರಗಳಲ್ಲೂ ಕೂಡ ಇದೇ ರೀತಿಯಾದಂತ ಬೆಂಬಲ ನಿಮ್ ಮನೆಯವ್ರು ಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ಪ್ರಕಾರ ಎಲ್ರೂ ಕೊಡ್ಬೇಕು, ಎಲ್ಲಾ ಹೆಣ್ಮಕ್ಳಿಗೂ ಒಂದು ಇದ್ ಕೊಡ್ಬೇಕು. ಇದು ದಿಸ್ ಇಸ್ ಅ ಬ್ಯೂಟಿಫುಲ್ ಕರಿಯರ್. ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಸೇಫೆಸ್ಟ್ ಸ್ಪೇಸ್ ಅಂತಾನೆ ಹೇಳ್ಬೋದು. ಸೊ ನಾನು ಸ್ಟಾರ್ಟ್ ಮಾಡಿದ್ದು when I used to be 16-17 years old. ಸೊ ಅವತ್ತಿಂದ ಇವತ್ತು ತನಕ ಇಟ್ಸ್ ವೆರಿ ಸೇಫ್ ಟು ಸೇ ದಟ್ ಇಟ್ಸ್ ಅ ವೆರಿ ಸೇಫ್ ನೈಸ್ ಎನ್ವೈರನ್ಮೆಂಟ್. ಎಲ್ರೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಅಂಡ್ ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೂ ಆ ಚಾನ್ಸ್ ಸಿಗ್ಬೇಕು. ನಿಮ್ಗೆ ಇಷ್ಟ ಇದ್ರೆ ಖಂಡಿತವಾಗ್ಲೂ ನೀವು ಬಂದು ಮಾಡೋ ತರ ಇರ್ಬೇಕು. ಈಗ ಸಿನಿಮಾ ನಟಿಯರಿಗೆ ಡಯಟ್ ವರ್ಕೌಟ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಸಂಪದ ಅವರ ಡಯಟ್ ಅಂಡ್ ವರ್ಕೌಟ್ ಹೆಂಗಿರುತ್ತೆ ಅಂತ ಹೇಳಿ. ಅದಕ್ಕೆ ಕಷ್ಟಪಡ್ಲೇಬೇಕು. ವರ್ಕೌಟ್ ಮಾಡ್ತೀನಿ, ಊಟ ಅಂತೂ ಮನೆ ಊಟನೇ ತಿಂತೀನಿ, ಆದಷ್ಟು ಮನೆ ಊಟ ಟ್ರೈ ಮಾಡ್ತೀನಿ. ಅದನ್ನ ಬಿಟ್ರೆ ಬೇರೆ ಡಯಟ್ ಫುಡ್ ಅಂತ ಏನಿಲ್ಲ, ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ನೀವ್ ನೋಡ್ತಿದ್ದೀರಾ, ಕಾಫಿ ಕುಡಿತೀನಿ ಚೆನ್ನಾಗಿ. ಸೊ ಪ್ರತಿಯೊಂದು ತಿಂತೀನಿ, ಎಲ್ಲ ತಿಂತೀನಿ, ಬಟ್ ವರ್ಕೌಟ್ ಮಾಡ್ತೀರಾ ಡೈಲಿ. ಎಸ್, ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ವರ್ಕೌಟ್. ಹಾಗೇನೆ ತುಂಬಾ ವಿಚಾರಗಳ ಕುರಿತು ಮಾತನಾಡ್ತಾ ಹೋಗೋದಾದ್ರೆ, ಈಗ ನೀವು ಸೀರಿಯಲ್ ಅಲ್ಲೂ ಮಾಡಿದಿರಿ, ಸಿನಿಮಾದಲ್ಲೂ ಕೂಡ ಮಾಡಿದೀರಾ. ಎರಡಕ್ಕೂ ಕೂಡ ಎರಡರ ಮಧ್ಯೆ ಇರುವಂತ ವ್ಯತ್ಯಾಸ, ಸಿನಿಮಾ ಇಂಡಸ್ಟ್ರಿ ಹೇಗಿತ್ತು ಹಾಗೇನೆ ಸೀರಿಯಲ್ ಇಂಡಸ್ಟ್ರಿ ಹೇಗಿತ್ತು ಅಂತ ಹೇಳಿ. ಸೀರಿಯಲ್ ಇಂಡಸ್ಟ್ರಿ ನಮಗೆ ಫಸ್ಟ್ ಆಫ್ ಆಲ್ ತುಂಬಾ ಕಮಿಟ್ಮೆಂಟ್ ಇರಬೇಕು ಸೀರಿಯಲ್ ಮಾಡೋದಕ್ಕೆ. ಯಾಕಂದ್ರೆ ತುಂಬಾ ವರ್ಷಗಳು ನಡ್ಕೊಂಡು ಹೋಗೋದ್ರಿಂದ ಒಂದೇ ಕ್ಯಾರೆಕ್ಟರಿಗೆ ನಮ್ ಕಮಿಟ್ಮೆಂಟ್ ಇರಬೇಕು. ಸೊ ಅದು ಸೀರಿಯಲ್. ಸಿನಿಮಾನಲ್ಲಿ ನೀನ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಟ್ರೈ ಮಾಡ್ಬೋದು, ಡೈವರ್ಸಿಟಿ ಇನ್ನೂ ಜಾಸ್ತಿ ಇರುತ್ತೆ. ಬಟ್ ಸೀರಿಯಲ್ ಅದೊಂಥರ ಸೇಫ್ ಸ್ಪೇಸ್, ಅದೊಂಥರ ಅಂದ್ರೆ ರಿಸ್ಕ್ಸ್ ಇಲ್ಲ ನಮ್ಗೆ ಸೀರಿಯಲ್ ನಲ್ಲಿ. ಆಮೇಲೆ ಟೀಮ್ ಸಹ ಅಷ್ಟೇ, ನಾನು ಹೇಳ್ದಂಗೆ ಒಂದು ಫ್ಯಾಮಿಲಿ ತರ ಆಗೋಗಿರ್ತೀವಿ ನಾವು ಅಲ್ಲೇನೆ. ಲಿಟ್ರಲಿ ಅಲ್ಲಿ ಹೆಂಗೆ ತೋರಿಸ್ತಾರೆ, ಆ ಮನೆ ಇರುತ್ತೆ, ಫ್ಯಾಮಿಲಿ ಇರ್ತೀವಿ ಅಂತ ಹೆಂಗ್ ತೋರಿಸ್ತಾರೆ, ಹಂಗೆ ಆಫ್ ಸ್ಕ್ರೀನು ಹಂಗೆ ಒಂದು ಫ್ಯಾಮಿಲಿ ತರ ಇರ್ತೀವಿ. ಸೊ ಅದು ಸೀರಿಯಲ್ ಇಂಡಸ್ಟ್ರಿ. ಸಿನಿಮಾ ಇಟ್ಸ್ ಮೋರ್ ಎಲ್ಲಾ ಕಡೆ ಸುತ್ತ ಜಾಸ್ತಿ ಇರುತ್ತೆ. ಬೇರೆ ಬೇರೆ ಲೊಕೇಶನ್ ಹೋಗ್ಬೇಕು, ಬೇರೆ ಬೇರೆ ಜನನ ನೋಡ್ಬೇಕು, ಅಲ್ಲಿಂದ ಕಲ್ಚರ್ ಬೇರೆ ಸಿಕ್ಕಾಪಟ್ಟೆ ಇರುತ್ತೆ. ಹೌದು, ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ರೆ ಈಗ ಅಂದ್ರೆ ಇವಾಗ ಮಾಡಿರೋಷ್ಟು ದಿವಸ ಅರ್ಥ ಆಗಿರೋದೇನಂದ್ರೆ ಸಿನಿಮಾನಲ್ಲಿ ಇನ್ನೂ ಡೈವರ್ಸಿಟಿ ಇರುತ್ತೆ, ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು. ಇವಾಗ ಕರಾವಳಿನಲ್ಲಿ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ಗೂ ಎಕ್ಕಾನಲ್ಲಿ ಮಾಡ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ತರ ಡೈವರ್ಸಿಟಿ ಇದೆ. ಕರಾವಳಿ ಆದ ಬಳಿಕ ಸಂಪದ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಹೇಳಿ. ಕರಾವಳಿ ಆದ್ಮೇಲೆ ಎಕ್ಕ, ಯುವರಾಜ್ ಕುಮಾರ್ ಅವ್ರ ಜೊತೆ ಎಕ್ಕ ಬರ್ತಾ ಇದೆ. ಅದಾದ್ಮೇಲೆ ತೆಲುಗುನಲ್ಲಿ ಒಂದು ನಡೀತಿದೆ ವಿಶ್ವಕ್ ಸೇನ್ ಜೊತೆ. ಸೊ ಈ 3 ಸದ್ಯಕ್ಕೆ. ಇನ್ನೊಂದು ತಮಿಳ್ನಲ್ಲಿ ಒಂದಿದೆ, ಅದು ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಸೊ ಅದು ಆದಾಗ ಹೇಳ್ತೀನಿ. ಓವರ್ ಆಲ್ ಬಿಸಿ ಇದೀರಾ? 2025 ಫುಲ್ ಬಿಸಿ. 2024ರಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. 2025ರಲ್ಲಿ ನಾನು ಆಗ್ಲೇ ಕೇಳಿದೆ 2025ರಲ್ಲಿ ಪ್ಲಾನ್ ಏನು ಅಂತ ಹೇಳಿ, ನೀವು ಹೇಳಲೇ ಇಲ್ಲ. ಸೊ ಅದೇ ರಿಲೀಸಸ್ ಪ್ಲಾನ್, 25ರಲ್ಲಿ ರಿಲೀಸಸ್ ಪ್ಲಾನ್. 2024 ಫುಲ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಕೆಲಸ ಇತ್ತು. ಇವಾಗ 2025ರಲ್ಲಿ ಎಲ್ಲ ಹೊರಗೆ ಬರುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಕರಾವಳಿ ಭಾಗದ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ. ಅದು ಕಾಂತಾರ ಆಗಿರ್ಬೋದು, ಉಳಿದವರು ಕಂಡಂತೆ ಆಗಿರ್ಬೋದು, ಗರುಡ ಗಮನ, ಋಷಭವಾನ, ಹೀಗೆ ಬೇರೆ ಬೇರೆ ಚಿತ್ರಗಳನ್ನ ನೋಡ್ತಾ ಹೋಗೋದಾದ್ರೆ ಸೂಪರ್ ಹಿಟ್ ಸಿನಿಮಾ ಆಗಿದೆ. ಆ ಸಾಲಿನಲ್ಲಿ ನಿಮ್ಮ ಸಿನಿಮಾ ಕೂಡ ಸೇರುತ್ತನ್ನೋ ನಿರೀಕ್ಷೆ ನಿಮ್ಗಿದೆಯಾ? ಹೇಗೆ? ಖಂಡಿತವಾಗ್ಲೂ ಆ ಕಾನ್ಫಿಡೆನ್ಸ್ ಅಂತೂ ಇದ್ದೇ ಇದೆ. ಯಾಕಂತಂದ್ರೆ ಎಲ್ಲರೂ ತುಂಬಾ ಕಷ್ಟಪಟ್ಟು ಎಲ್ಲರೂ ಹಾರ್ಟ್ ಅಂಡ್ ಸೋಲ್ ಹಾಕಿ ಮಾಡಿರುವಂತ ಸಿನಿಮಾ. ನಮ್ಗೆ ತುಂಬಾ ಚಾಲೆಂಜಿಂಗ್ ಟೈಮ್ಸು ಇತ್ತು. ಈ ಸರಿ ನೀವು ಗೊತ್ತಿರೋ ಹಾಗೆ ಮಳೆ ಕೂಡ ಜಾಸ್ತಿ ಇತ್ತು, ನೀವು ಹೇಳ್ತಿದ್ರಿ. ಸೊ ಅದೆಲ್ಲ ಚಾಲೆಂಜಸ್ನ ನೋಡಿ ಪರ್ಫೆಕ್ಟ್ ಆಗೇ ಬರಬೇಕು ಅಂತ ಹೇಳಿ ಒಂದೊಂದು ಶಾರ್ಟ್, ಒಂದು ದಿವಸ ಅಂತೂ ಒಂದು ಶಾರ್ಟ್ನ ಇಡೀ ನಾವು ಆಫ್ಟರ್ನೂನ್ ಲಂಚ್ ತನಕ ಮಾಡಿದೀವಿ. ಸೊ ಅಷ್ಟು ಪರ್ಟಿಕ್ಯುಲರ್ ಆಗಿ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರು. ಅದೇ ತರ ಪ್ರಜ್ವಲ್ ಅವರು, ಐ ಥಿಂಕ್ ಇಟ್ಸ್ ಒನ್ ಆಫ್ ಹಿಸ್ ಬೆಸ್ಟ್ ಸಿನಿಮಾ ಅಂತ ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಗೆ ಹೋಪ್ಸ್ ಇದೆ. ನಿಮ್ಮ ಸಿನಿಮಾ ಪೋಸ್ಟರ್ ನೋಡ್ತಾ ಇದ್ದೆ. ನಿಮ್ಮ ಸಿನಿಮಾ ಪೋಸ್ಟರ್ ಮೇಲೆ ಒಂದು ಮಾರಣಕಟ್ಟೆ, ಒಂದು ವಾನ್ ಮೇಲೆ ಮಾರಣಕಟ್ಟೆ ಅಂತ ಹೇಳಿ ಬೋರ್ಡ್ ಹಾಕಿರುತ್ತೆ. ಮಾರಣಕಟ್ಟೆ ಗೊತ್ತಿದೆಯಾ ನಿಮ್ಗೆ? ಹೌದು ಹೌದು, ಕುಂದಾಪುರ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ. ಹೋಗಿದ್ದೀರಾ ದೇವಸ್ಥಾನಕ್ಕೆ? ಹೋಗಿದ್ದೀರಾ ಅಥವಾ ಹೋಗೋ ಪ್ಲಾನ್ ಇದೆ? ಖಂಡಿತವಾಗ್ಲೂ. ಯಾಕಂದ್ರೆ ನಮ್ಮ ತಾಯಿಯವ್ರಿಗೆ ತುಂಬಾ ಇಷ್ಟ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ. ಸೊ ಒಂದ್ ದಿವಸ ಖಂಡಿತವಾಗ್ಲೂ ಹೋಗ್ಲೇಬೇಕು ಅಂತ ಪ್ಲಾನ್ ಇದೆ. ಬ್ರಹ್ಮಲಿಂಗೇಶ್ವರನ ಅನುಗ್ರಹ ನಿಮ್ಗಿರ್ಲಿ, ನಿಮ್ಮ ಚಿತ್ರತಂಡದ ಮೇಲೆ ಇರ್ಲಿ. ಹೊಸ ವರ್ಷದ ಕುರಿತಂತೆ ಸಾಕಷ್ಟು ಮಾತನಾಡ್ತಾ ಇದ್ವಿ. ಹಾಗೇನೆ ನಿಮ್ದೊಂದು ಪೋಸ್ಟರ್
ನೋಡಿದೆ ಕರಾವಳಿ ಸಿನಿಮಾದಲ್ಲಿ SD ಗಾಡಿ ಮೇಲೆ ಮೇಕೆ ಮರಿ ಹಿಡ್ಕೊಂಡು ಸೀರೆ ಉಟ್ಕೊಂಡು ಕರಾವಳಿ ಹುಡುಗಿ ರೀತಿ ಕಾಣಿಸ್ಕೊಂಡಿದ್ದೀರಾ. ಆ ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗೋದಾದ್ರೆ. ಸೊ ಪಾತ್ರದ ಹೆಸರು ದಕ್ಷಿಣ ಅಂತ, ವೆಟೆನರಿ ಡಾಕ್ಟರ್. ಸೊ ವೆಟೆನರಿ ಡಾಕ್ಟರ್ ಅಂದಿದ ತಕ್ಷಣ ತುಂಬಾ ಫಸ್ಟ್ ಬರೋದೇನಂದ್ರೆ ಆನಿಮಲ್ಸ್ ಮೇಲೆ ಪ್ರೇಮ ಎಲ್ಲ ಜಾಸ್ತಿ ಇರುತ್ತೆ. ಸೊ ಶಿ ಇಸ್ ಕಂಪ್ಲೀಟ್ಲಿ ಆ ಇದ್ರೊಳಗೆ ಬರುವಂತ ಕ್ಯಾರೆಕ್ಟರ್. ಹೀರೋ ಮನೆಯಲ್ಲಿ ಎಮ್ಮೆಗಳಿರ್ತವೆ. ಸೊ ಅಲ್ಲಿ ಎಮ್ಮೆಗಳನ್ನ ನೋಡಕ್ಕೆ ಹೋದಾಗ ಈ ಡಾಕ್ಟರ್ ಜೊತೆ ಆಗುವಂತ ಒಂದು ಕನೆಕ್ಷನ್, ಲವ್ ಟ್ರ್ಯಾಕ್ ಬರುತ್ತೆ. ಸೊ ಮೋಸ್ಟ್ಲಿ ಇವಾಗ ಸದ್ಯಕ್ಕೆ ಇಷ್ಟು ಹೇಳ್ಬೋದು ನನ್ನ ಕ್ಯಾರೆಕ್ಟರ್ ಬಗ್ಗೆ. ನೀವು ಸಿನಿಮಾ ಟೀಸರ್ಸ್ ಟ್ರೈಲರ್ಸ್ ಎಲ್ಲ ಬಂದಾಗ ನೀವೇ ನೋಡ್ತೀರಾ. ಎಸ್, ವೆಲ್ ಸಂಪದ ಅವರೇ, ಹೊಸ ವರ್ಷ ಆಚರಣೆ ಜೋರಾಗಿ ಮಾಡಿದ್ರಿ, ನಮಗೂ ಗೊತ್ತು. ಬಟ್ ಒಂದು ಹೊಸ ವರ್ಷದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಲ್ಲರೂ ಕೂಡ, ಒಂದು ರೆಸೊಲ್ಯೂಷನ್, ಇಂಥದ್ದು ಮಾಡ್ಲೇಬಾರ್ದು, ಇಂಥದ್ದು ಮಾಡ್ಲೇಬೇಕು ಅಂತೇಳಿ. ನೀವೇನ್ ಮಾಡ್ತೀರಾ? ಇಂಥದ್ದು ಮಾಡ್ಲೇಬೇಕು ಅಂತಿದ್ರೆ ಯಾವ್ದು, ಇಂಥದ್ದು ಮಾಡ್ಲೇಬಾರ್ದಿದ್ದು ಅಂತಿದ್ರೆ ಯಾವ್ದು? ಸೊ ಪ್ರತಿ ವರ್ಷ ಪ್ಲಾನ್ ಈ ತರ ರೆಸೊಲ್ಯೂಷನ್ ಅಂತ ಹಾಕೊಳ್ತೀವಿ. ಹಾಕೊಂಡಿದ್ ವರ್ಕ್ ಆಗಿಲ್ಲ. ಜಾನ್ವರಿ ಎಂಡಿಗೆಲ್ಲ ಮುಗ್ದೋಗುತ್ತದು. ಅದಕ್ಕೆ ಈ ಸರಿ ಏನು ಹಾಕೊಳ್ಳೋದ್ ಬೇಡ, ಫ್ಲೋನಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿ. ಅದೇ ನನ್ ಪ್ಲಾನ್. ಗೋ ವಿತ್ ದ ಫ್ಲೋ ಅಷ್ಟೇ, ಇಲ್ಲ ಬೇರೆ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಚೆನ್ನಾಗಿ ಊಟ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ರೆಸ್ಟ್ ಟ್ರೈ ಮಾಡ್ಬೇಕು, ರೆಸ್ಟ್ ಮಾಡಕ್ಕೆ ಕೆಲ್ಸಾನು ಮಾಡ್ಬೇಕು. ಸೊ ಆತರ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅನ್ನೋದೇ ಏಮ್ ಈ ವರ್ಷ. ಸಂಪದ ಅವರೇ, ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಿನಿಮಾಗಳು ಈಗ ರಿಲೀಸ್ ಆಗ್ತಾ ಇವೆ, ರಿಲೀಸ್ ಆಗಿವೆ, ಅದ್ದೂರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇವೆ. UI ಆಗಿರ್ಬಹುದು, ಹಾಗೇನೆ ಕಿಚ್ಚ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಆಗಿರ್ಬಹುದು. ಪ್ರೇಕ್ಷಕರಿಂದ ಅದ್ಭುತವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ 2 ಮೂವಿ ನೋಡಿದ್ರ ನೀವು? ನೋಡಿದೀನಿ. ನಂಗೆ ತುಂಬಾ ಇಷ್ಟ ಆಯ್ತು. 2 ಮೂವಿ ಹೆಂಗಿದೆ? ನಮ್ಗೆ ಗೊತ್ತಿರೋ ಹಾಗೆ ಉಪ್ಪಿ ಸರ್ದು ಯಾವಾಗ್ಲೂ ಸ್ಪೆಷಲ್ ಆಗಿರುತ್ತೆ. ಸೊ ಡೈರೆಕ್ಟರ್ ಸ್ಪೆಷಲ್ ಅದು. ಸುದೀಪ್ ಸರ್ದು ಆಬ್ವಿಯಸ್ಲಿ ಮಾಸಿ ಎಲಿಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ. ನಾನು ವರ್ಕ್ ಮಾಡ್ತಿರೋ ಎಕ್ಕಾ ಟೀಮ್ ಅವರು ಅಸೋಸಿಯೇಟ್ ಆಗಿದ್ದಾರೆ ಮ್ಯಾಕ್ಸ್ ಜೊತೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಸಕ್ಸಸ್. ನೆನ್ನೆ ಎಲ್ಲ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದೆ ನಾನು. ಸೊ ಯಾ, ಖುಷಿ ಆಗ್ತಿದೆ. ಕನ್ನಡ ಸಿನಿಮಾ ರೆವೆನ್ಯೂ ಜಾಸ್ತಿ ಆಗ್ತಿದೆ. ಬಗೀರಾ ಇತ್ತು, ಆಮೇಲೆ ಭೈರತಿ ರಣಗಲಿತ್ತು ಶಿವಣ್ಣ ಅವ್ರದ್ದು. ಸೊ ಆತರ ದೊಡ್ಡ ಮೂವೀಸು ದೊಡ್ಡ ರೆವೆನ್ಯೂಸ್ ಕಲೆಕ್ಟ್ ಮಾಡ್ತಿದೆ. ಐ ಆಮ್ ವೆರಿ ಹ್ಯಾಪಿ ಪರ್ಸ್ನಲಿ. ಅಂದ್ರೆ ಪರ್ಸ್ನಲ್ ವಿನ್ ಅನ್ಸುತ್ತೆ ನಮ್ಗೆ. ಸಿನಿಮಾ ಯಾವ್ದಾದ್ರು ಬೇರೆ ಅವ್ರ ಸಿನಿಮಾ ಹಿಟ್ ಆದ್ರೂ ತುಂಬಾ ಖುಷಿ ಆಗುತ್ತೆ. ಕನ್ನಡ ಚಿತ್ರಗಳಿಗೆ ಯಶಸ್ಸು ಸಿಗಬೇಕು, ಚಂದನವನ ಇನ್ನಷ್ಟು ಬೆಳಿಬೇಕು, ಎಲ್ಲರ ಆಶಯ ಕೂಡ ಅದೇ. ಸಂಪದ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಿಮ್ಮ ಫೇವ್ರೆಟ್ ಹೀರೋ ಯಾರು ಕನ್ನಡದಲ್ಲಿ? ಅಂದ್ರೆ ಒಂದ್ ಹೆಸರು ಅಂತ ಇಲ್ಲ, ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸಸ್ ಇಷ್ಟ ನನ್ಗೆ. ಸೊ ಆತರ ಎಲ್ಲ ತುಂಬಾ ಜನ ಇಷ್ಟ ಇದ್ದಾರೆ. ಅದೇ ನಾನು ಹೇಳ್ದಂಗೆ ಒಂದೊಂದು ಪರ್ಫಾರ್ಮೆನ್ಸ್, ಒಬ್ರೊಬ್ರು ಹೀರೋ ಒಂದೊಂದು ಪರ್ಫಾರ್ಮೆನ್ಸ್ ನಂಗೆ ಖಂಡಿತವಾಗ್ಲೂ ಇಷ್ಟ. ಪರ್ಟಿಕ್ಯುಲರ್ ಒಬ್ರೆ ಇಷ್ಟ ಅಂತ ಹೇಳಿದ್ರೆ? ಮುಂಚೆ ಎಲ್ಲ ನನ್ಗೆ ಅಂದ್ರೆ ಇವಾಗ್ಲೂ ಸಹ ಮುಂಚೆಯಿಂದಾನು ನನ್ಗೆ ಅಪ್ಪು ಸರ್ ಅಂತ ಅಂದ್ರೇನೆ ತುಂಬಾ ಇಷ್ಟ. ಅದಾದ್ಮೇಲೆ ಐ ಥಿಂಕ್ ಇನ್ನ ಎಲ್ಲಾರ್ದು ನನ್ಗೆ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸಸ್ ಇಷ್ಟ. ಆತರ ಒಂದು ಹೀರೋ ಅಂತ ಏನಿಲ್ಲ. ಯಾರದಾದ್ರೂ ಒಬ್ರ ನಟನ ಹೆಸರು ತಗೊಂಡ್ರೆ, ಇವ್ರ ಜೊತೆ ನಾನು ಆಕ್ಟ್ ಮಾಡ್ಲೇಬೇಕು, ಇವ್ರ ಜೊತೆ ನಾನು ತೆರೆ ಹಂಚ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಯಾವ ನಟ ಆಗಿರ್ತಾರೆ ಅವರು? ಹೀರೋ ಪರ್ಟಿಕ್ಯುಲರ್ ಇಲ್ಲ, ಬಟ್ ಇವಾಗ ಪ್ರಜ್ವಲ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಇನ್ನೊಂದು ಮೂವಿ ಮಾಡೋ ತರ ಆಗ್ಲಿ, ಯುವ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಇನ್ನೊಂದು ಮೂವಿ ಆಗೋ ತರ ಆಗ್ಲಿ, ಅಷ್ಟೇ. ಪರ್ಟಿಕ್ಯುಲರ್ ಹೀರೋ ಇಲ್ಲ. ಬಟ್ ಸೂರ್ಯ ಸರ್, ನನ್ಗೆ ಡೈರೆಕ್ಟರ್ಸ್ ನಲ್ಲಿ ಸೂರ್ಯ ಸರ್ ಅಂದ್ರೆ ತುಂಬಾ ಇಷ್ಟ. ಸೊ ಅವ್ರ ಜೊತೆ ಒಂದು ಮೂವಿ ಮಾಡ್ಬೇಕು ಅಂತ. ಸೂರಿ ಸರ್ ಜೊತೆ ಮೂವಿ ಆದಷ್ಟು ಬೇಗ ಸೆಟ್ ಆಕ್ಚುಲಿ ನಾನು ತುಂಬಾ ಕಡೆ ಹೇಳಿದೀನಿ, ಅವ್ರು ನೋಡಿ ನನ್ನ ಒಂದ್ಸರಿ ಕನ್ಸಿಡರ್ ಮಾಡ್ಬೇಕು. ಗ್ಯಾರಂಟಿ ಸೂರಿ ಸರ್ ನೋಡಿ ಕನ್ಸಿಡರ್ ಮಾಡ್ತಾರೆ. ಹೊಸ ವರ್ಷದಲ್ಲಿ ಕೇಳ್ಕೊಂಡಿದ್ದು ಈ ಆಸೆ ಈ ವರ್ಷ ಈಡೇರ್ಲಿ, ಆದಷ್ಟು ಬೇಗ ಸಿನಿಮಾ ಸೆಟ್ ಇರ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಎಸ್, ಹೀಗೆ ಈಗ ಹೀರೋಗಳ ಬಗ್ಗೆ ಹೇಳಿದ್ರೆ, ಕನ್ನಡದಲ್ಲಿ ನಿಮ್ಮ ಫೇವ್ರೆಟ್ ಹೀರೋಯಿನ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಒಬ್ರು ನಟಿ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ, ಅದು ಸೀನಿಯರ್ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು? ಇವಾಗ ರೀಸೆಂಟ್ ಟೈಮ್ ರುಕ್ಮಿಣಿ ವಸಂತ್ ಅವರಂದ್ರೆ ತುಂಬಾ ಇಷ್ಟ ನಂಗೆ. ಎಲ್ರಿಗೂ ತುಂಬಾ ಇಷ್ಟ. ನಮ್ಮ ಸ್ಯಾಂಡಲ್ವುಡ್ ಸ್ವೀಟ್ ಹಾರ್ಟ್ ತರ ಇದಾರೆ ಅವರು. ಸೊ ಅವ್ರು ತುಂಬಾ ಇಷ್ಟ. ಮೀಟ್ ಆಗಿದ್ರೆ ಅವ್ರನ್ನ ಒಂದ್ಸಲ? ಇಲ್ಲ ಮೀಟ್ ಆಗಿಲ್ಲ. ಎಸ್, ಆದಷ್ಟು ಬೇಗ ಮೀಟ್ ಆಗ್ಬೇಕು. ಅವ್ರಿಗೆ ಹೇಳ್ತೀನಿ ನಾನು. ಅವ್ರ ಇಷ್ಟ. ಮುಂಚೆ ರಮ್ಯಾ ಮ್ಯಾಮ್ ತುಂಬಾ ಇಷ್ಟ. ಓಕೆ. ಅದಾದ್ಮೇಲೆ ರಾಧಿಕಾ ಪಂಡಿತ್ ಅವ್ರ ಇಷ್ಟ. ಓಕೆ. ಸೊ
ಸಂಪದ ಅವರು ಕರಾವಳಿ ಚಿತ್ರ ಮಾತ್ರ ಅಲ್ಲ, ಎಕ್ಕ ಅನ್ನುವಂತ ಒಂದು ಬಹು ನಿರೀಕ್ಷಿತ ಚಿತ್ರದಲ್ಲೂ ಕೂಡ ಅವರು ನಟಿಸ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಅವರಿಂದಲೇ ಪಡ್ಕೊಳ್ತಾ ಹೋಗೋಣ. ಸಂಪದ ಅವರೇ, ಎಕ್ಕ ಹೆಂಗಿದೆ, ಯಾವ ರೀತಿಯಾಗಿದೆ, ಏನ್ ಅನ್ನಿಸ್ತಾ ಇದೆ ಎಕ್ಕ ಬಗ್ಗೆ? ಎಕ್ಕ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಅಮೇಝಿಂಗ್ ಸ್ಟೋರಿ ಲೈನ್ ಇಟ್ಕೊಂಡು ನಮ್ಮ ರೋಹಿತ್ ಪದಕಿ ಸರ್ ಅವ್ರು ಬರ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಅವರು ಹಿಂದೆ ಮಾಡಿರೋ ಸಿನಿಮಾನಲ್ಲೂ ಒಂದು ಎಲ್ಲ ಕ್ಯಾರೆಕ್ಟರ್ಸ್ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದೇ ತರ ಈ ಮೂವಿನಲ್ಲೂ ಪ್ರತಿಯೊಂದು ಕ್ಯಾರೆಕ್ಟರು ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಕಂಪ್ಲೀಟ್ ಮಾಸ್ ಫಿಲಮ್ ಆಗಿರುತ್ತೆ. ಆಕ್ಚುಲಿ ಎಕ್ಕ ಅನ್ನೋ ಟೈಟಲ್ ಬಂದು ಜಾಕಿ ವರ್ಕಿಂಗ್ ಟೈಟಲ್, ಜಾಕಿದು ವರ್ಕಿಂಗ್ ಟೈಟಲ್. ಸೊ ಅದೊಂದು ಕನೆಕ್ಷನ್ ಇಟ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ನಾವು ಎಕ್ಕ ಅಂತ ಹೋಗ್ತಾ ಇದೀವಿ. ಸೊ ನಂಗೆ ಪರ್ಟಿಕ್ಯುಲರ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ವೀಕ್ಷಕರ, ಸಂಪದ ಅವರು ಕನ್ನಡದಲ್ಲಿ ಮಾತ್ರ ಅಲ್ಲ, ಪರಭಾಷೆಗಳಲ್ಲೂ ಕೂಡ ಅವರಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಈ ವಿಚಾರವಾಗೂ ಕೂಡ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಸಂಪದ ಅವರೇ, ಕನ್ನಡದಲ್ಲೂ ಕೂಡ ಸಿನಿಮಾಗಳಿಗೆ ಸಿಗ್ನೇಚರ್ ಮಾಡಿದೀರಾ, ಬೇರೆ ಬೇರೆ ಭಾಷೆಗಳಿಂದಲೂ ಕೂಡ ನಿಮ್ಗೆ ಆಫರ್ ಬರ್ತಾ ಇದೆ ಅನ್ನುವಂತ ಸುದ್ದಿ ಕೇಳಿದೆ. ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಸೊ ಇವಾಗ ಸದ್ಯಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ವಿಶ್ವಕ್ ಸೇನ್ ಹೀರೋ. ಸೊ ಅವ್ರ ಆಪೋಸಿಟ್ SLV ಸಿನಿಮಾಸ್ ಬ್ಯಾನರ್ ಕೆಳಗಡೆ ನಾನು ಸಿನಿಮಾ ಸ್ಟಾರ್ಟ್ ಆಗಿದೆ. ಅದು ಸಹ 2025 ಮಿಡ್ನಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಸೊ ವೆರಿ ಹ್ಯಾಪಿ ಅಬೌಟ್ ದಟ್ ಆಲ್ಸೋ. ನಮ್ಮ ಸಿನಿಮಾ ಇಂಡಸ್ಟ್ರಿಗೂ ಆ ಸಿನಿಮಾ ಇಂಡಸ್ಟ್ರಿಗೂ ಡಿಫ್ರೆನ್ಸ್ ಏನು ಅಷ್ಟಿಲ್ಲ. ಸೊ ಎಲ್ರೂ ಸೇಮ್ ಪ್ರೊಫೆಷನಾಲಿಟಿ, ಸೇಮ್ ಪ್ಯಾಷನ್ ಇರೋಂಥ ಒಂದು ಟೀಮ್ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ಎಸ್ ಸಂಪದ ಅವರೇ, ಇಷ್ಟೊತ್ತು ಹೊಸ ವರ್ಷದ ಸಂಭ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾದ್ರಿ, ಧನ್ಯವಾದಗಳು ನಿಮ್ಗೆ. ಈ ವರ್ಷ 2024 ನೀವು ಸಾಕಷ್ಟು ಚಿತ್ರಗಳಿಗೆ ಸಹಿ ಮಾಡಿದ್ರಿ, ಅದರಲ್ಲಿ ನಟನೆ ಮಾಡಿದ್ರಿ. 2025ಕ್ಕೆ ಅದೆಲ್ಲವೂ ಕೂಡ ತೆರೆ ಕಾಣ್ತಾ ಇದೆ. 2025ಕ್ಕೆ ಈ ವರ್ಷ ಇನ್ನಷ್ಟು ಚಿತ್ರಗಳಿಗೆ ಸಹಿ ಮಾಡಿ, ಇನ್ನಷ್ಟು ಚಿತ್ರಗಳಿಗೆ ಸಿಗ್ನೇಚರ್ ಮಾಡಿ, ಚಂದನವನದ ಚಂದದ ತಾರೆಯಾಗಿ ದೊಡ್ಡ ನಟಿ ಆಗ್ಲಿ ಅಂತೇಳಿ ನಾವು ಜೀ ಕನ್ನಡ ನ್ಯೂಸ್ ಜೊತೆಗೆ ಜೀ ಕನ್ನಡ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ರಲ್ಲಿ ರಿಲೀಸ್ ಇರೋ ಎಲ್ಲ ಮೂವಿನೂ ನೀವು ನೋಡಿ ಅದನ್ನ ಸಕ್ಸಸ್ ಮಾಡಬೇಕು ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಚಂದನವನದ ಚಂದದ ನಟಿ ಸಂಪದ ಅವರ ಜೊತೆಯಲ್ಲಿ ಇಷ್ಟೊತ್ತು ನಾವು ಮಾತಾಡಿದ್ವಿ. ಅವರ ಹೊಸ ವರ್ಷಾಚರಣೆ ಹೇಗಿರುತ್ತೆ, ಅವರ ಕರಾವಳಿ ಸಿನಿಮಾ ಆಗಿರಬಹುದು, ಎಕ್ಕ ಸಿನಿಮಾ ಆಗಿರಬಹುದು, ಅಥವಾ ಬೇರೆ ಭಾಷೆಗಳಲ್ಲಿ ಅವರು ನಟಿಸ್ತಾ ಇರುವಂತ ಸಿನಿಮಾದ ಬಗ್ಗೆ ಅವರು ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.